ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿಕ್ಕೋಡಿಯ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಅತ್ಯಂತ ಶ್ರದ್ಧೆಯ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಇನ್ನೂ ಎಲೆಕ್ಷನ್ನ ಬಿಸಿ ಶುರುವಾಗಲಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ, ದಾರಿಯಲ್ಲಿ ಚೆಕ್ ಪೋಸ್ಟ್ಗಳಿವೆ, ಅವ್ರಿಗೂ ತುಂಬ ಸೀರಿಯಸ್ನೆಸ್ ಇಲ್ಲ. ಈಗಲೇ ಯಾರು ದುಡ್ಡು ಹಂಚಲ್ಲ, ಯಾರು ಕುಕ್ಕರ್ ಕೊಡೋದಿಲ್ಲ ಅಂತ ಒಂದು ವಿಶ್ವಾಸ ಇದೆ ಅವರಿಗೆ. ಇನ್ನು ಸ್ವಲ್ಪ ಟೈಮ್ ಆಗ್ಬೋದು ಅಂತ. ಆದರೆ ನನಗೆ ವಿಶ್ವಾಸ ಇದೆ. ಯಾಕೆ ಭರಾಟೆ ಇನ್ನೂ ಜೋರಾಗಲಿಲ್ಲ ಅಂತಂದರೆ, ಒಂದೇ ಪ್ರಮುಖ ಕಾರಣ, ಸಮಾಜಕ್ಕೆ ಗೊತ್ತಿದೆ ನರೇಂದ್ರ ಮೋದಿಯವರನ್ನು ಬಿಟ್ಟರೆ ಬೇರೆ ಆಯ್ಕೆ ದೇಶದ ಬಳಿ ಇಲ್ಲ ಅಂತ. ಹೀಗಾಗಿ ಸಮಾಜ ನಿಶ್ಚಯ ಇತರ 2 ಸಲ ಚುನಾವಣೆಗೆ ವಿಶ್ವಾಸ ಕಡಿಮೆ ಆಗುತ್ತೆ. ಯಾವಾಗ ಅಂತಂದರೆ, ಒಂದು ಸಲ ಯಾವುದೂ ಆಯ್ಕೆ ಇಲ್ಲ ಅಂತಂದಾಗ, ಎಲ್ಲರೂ ಕೆಲಸಕ್ಕೆ ಬಾರದವರು ಅಂತಂದಾಗ ಸಮಾಜ ಸುಮ್ಮನಾಗ್ಬಿಡತ್ತೆ, ನಮ್ಮ ಕರ್ಮ ಏನು ಮಾಡೋದು, ಏನಾಗುತ್ತೋ ಆಗಲಿ ಅಂತ. ಇನ್ನೊಂದು ಸಲ ಆಯ್ಕೆಗೆ ಒಂದು ಅದ್ಭುತವಾದ ವ್ಯಕ್ತಿ ಇದ್ದಾಗ ಜನ ಡಿಸೈಡ್ ಮಾಡಿಬಿಡ್ತಾರೆ ಈತನಿಗೆ ಈ ಬಾರಿ ಓಟು ಅಂತ. ಆಗಲೂ ಸಮಾಜ ಸೈಲೆಂಟ್ ಆಗಿರುತ್ತೆ. ನಾನು ಕಳೆದ ಹೆಚ್ಚು ಕಡಿಮೆ 7-8 ತಿಂಗಳುಗಳಿಂದ ಸುಮಾರು 3ರಿಂದ 4 ಬಾರಿ ರಾಜ್ಯ ಪ್ರವಾಸ ಮಾಡಿದ್ದೀನಿ ನರೇಂದ್ರ ಮೋದಿಯವರ ವಿಚಾರಕ್ಕೋಸ್ಕರ. ಈ 4 ರಾಜ್ಯ ಪ್ರವಾಸಗಳಲ್ಲಿ ನನಗೆ ಗೊತ್ತಾಗಿರುವ ಸಂಗತಿ ಏನು ಅಂತಂದರೆ, ನರೇಂದ್ರ ಮೋದಿಯವರು ಜನರ ಮನಸ್ಸಿನಲ್ಲಿ ಹೇಗೆ ಛಾಪ್ ಹೊತ್ತಿದ್ದಾರೆ ಅಂತಂದರೆ, ಸದ್ಯಕ್ಕೆ ಅದನ್ನು ಅಲಗಾಡಿಸುವ ತಾಕತ್ತು ಯಾರಿಗೂ ಇಲ್ಲ ಅನ್ನೋದು ನಿಸ್ಸಂಶಯ. ಅದು ನನಗಂತೂ ಖಾತ್ರಿಯಾಗೋಗಿದೆ ಮಿತ್ರ. ಅದಕ್ಕೋಸ್ಕರ ನರೇಂದ್ರ ಮೋದಿ ಒಂದು ಘೋಷಣೆ ಕೊಟ್ಟರು. ನರೇಂದ್ರ ಮೋದಿ ಕೊಟ್ಟಿದ್ದಲ್ಲ, ಜನ ಕೊಟ್ಟಿದ್ದದು. ನರೇಂದ್ರ ಮೋದಿ 2014 ಕೇಳಿದ್ರು ಈ ಬಾರಿ 272+ ಆಗಬೇಕು ಅಂತ. ತಮಾಷೆ ಬೇರೆ ಯಾರು ಮಾಡಿದ್ದಲ್ಲ, ಎಲ್ಲರೂ ತಮಾಷೆ ಮಾಡಿದ್ರು. 272 ಸೀಟ್ ಒಂದು ಪಾರ್ಟಿಗೆ ಬರ್ಲಿಕ್ಕೆ ಸಾಧ್ಯನಾ ಅಂತ. ನರೇಂದ್ರ ಮೋದಿ ಅವರಿಗೆ 300 ಸೀಟ್ ಬಂತು. ಅನೇಕ ದಶಕಗಳ ನಂತರ ಪೂರ್ಣ ಬಹುಮತದಿಂದ ಒಂದು ಪಾರ್ಟಿ ಅಧಿಕಾರಕ್ಕೆ ಬರಲಿಕ್ಕೆ ಅನೇಕ ದಶಕಗಳು ತೆಗೆದುಕೊಂಡಿತ್ತು. ಪ್ರಾಬಬಲಿ ರಾಜೀವ್ ಗಾಂಧಿಯ ನಂತರ ಈ ತರದ ಪೂರ್ಣ ಬಹುಮತ ಯಾವಾಗಲೂ ಬಂದಿರಲಿಲ್ಲ. 2019 ನರೇಂದ್ರ ಮೋದಿ ಕೇಳಿದ್ರು 300 ಸೀಟ್ ಕೊಡ್ರಲ್ಲ. ಈ ಸಲ ಜನ 350 ಸೀಟ್ ಕೊಟ್ರು. ಈ ಬಾರಿ ನರೇಂದ್ರ ಮೋದಿ ಕೇಳೋಕ್ಕಿಂತ ಮುಂಚೆ ಜನ ಹೇಳಿದ್ರು, ರಾಮ ಮಂದಿರ ತೋ ಬನ್ ಗಯಾ, ಅಬ್ ಕಿ ಬಾರ್ 400 ಪಾರ್ ಅಂತಂದ್ರು. ಮಿತ್ರೆ, 400 ಪಾರ್ ಅಂತ ನಾನು ಹೇಳಿದ್ರೆ, ನೀವು ಹೇಳಿದ್ರೆ, ಇಲ್ಲಿ ಕೂತಿರೋರು ಹೇಳಿದ್ರೆ ಅದೊಂದು ಭಾವ. ಆದ್ರೆ ಎಲ್ಲಿಯವರೆಗೂ 400 ಪಾರ್ ಆಗಿದೆ ಅಂತಂದ್ರೆ, ಮೊನ್ನೆ ಇತ್ತೀಚೆಗೆ ಸಂಸತ್ನಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು, ಅಬ್ ಕಿ ಬಾರ್ 400 ಪಾರ್ ಅಂದ್ರು. ಅನ್ನೋದಂದು ಒಂದ್ಸಲ ನಾಲ್ಗೆ ಕಚ್ಕೊಂಡ್ರು. ಏನ್ ಮಾತಾಡ್ಬಿಟ್ನಪ್ಪ ನಾನು. ಅವರು ಯಾಕೆ ಮಾತನಾಡಿದ್ರು ಅಂತಂದ್ರೆ, ಅವರಿಗೂ ವಿಶ್ವಾಸ ಇದೆ ಈ ಬಾರಿ ನರೇಂದ್ರ ಮೋದಿ ಖಾತ್ರಿ ಅಂತ. ನನಗೆ ಡೌಟ್ ಇದೆ, ಕಲಬುರಗಿಯಲ್ಲಿ ಬಿಟ್ರೆ ಅವರು ಮೋದಿಗೆ ವೋಟ್ ಹಾಕ್ತಾರೇನೋ ಅಂತ ನನ್ನ ಅನುಮಾನ ಇದೆ. ಹಿಂಗಾಗಿ ವೋಟ್ ಕೇಳೋ ಪ್ರಮೇಯಕ್ಕೆ ಹೋಗಿಲ್ಲ ಅವರು. ನಾನು ಎಲೆಕ್ಷನ್ಗೆ ನಿಂತ್ಕೊಳ್ಳೋದೇ ಇಲ್ಲ, ನನ್ನ ಅಳಿಯನ್ನು ನಿಲ್ಲಿಸ್ತೀನಿ ಅಂತ ಸುದ್ದಿ ಹಬ್ಬಿಸಿದ್ದಾರೆ. ಹೀಗಾಗಿ ನನ್ಗನ್ಸುತ್ತೆ ಈ ಬಾರಿ ಅವರದ್ದು ಪ್ರಾಬ್ಲಮ್ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಮಾತು ಹೇಳಿದ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕಿ ಯಾರು ಮುಂದೆ ನಿಂತು ಹೋರಾಟವನ್ನು ನಡೆಸಬೇಕೋ ಆ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಹೇಳಿದ್ರು, ಈ ಬಾರಿ ನಾನು ಲೋಕಸಭೆ ಫೈಟ್ ಮಾಡಲ್ಲ, ರಾಜ್ಯಸಭೆಯಿಂದ ಎಲೆಕ್ಷನ್ಗೆ ಬಂದ್ಬಿಡ್ತೀನಿ ಅಂತ. ರಾಜ್ಯಸಭೆಯಿಂದ ಆಯ್ಕೆಯೂ ಆಗೋಯ್ತು. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನ್ ಗೊತ್ತೇನು? ಕ್ಯಾಂಡಿಡೇಟ್ಸ್ ಇಲ್ಲ. ಜನ ಡಿಸೈಡ್ ಮಾಡಿದ್ದಾರೆ, ನಿಂತು ದುಡ್ಡು ಖರ್ಚು ಮಾಡ್ಕೊಳ್ಳೋ ಬದಲು ನರೇಂದ್ರ ಮೋದಿಗೆ ಬಿಟ್ಟು ಕೊಟ್ಬಿಡೋದು ಒಳ್ಳೇದು ಅಂತ. ಒಂಥರ ವಾಕ್ ಓವರ್ ಸ್ಥಿತಿಗತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲಿ ಸ್ಪಷ್ಟವಾಗಿ ಕೇಳ್ಕೊಳ್ಳಾಯ್ತು, ಎಲ್ಲ ಮಂತ್ರಿಗಳು ಕಂಪಲ್ಸರಿ ಎಲೆಕ್ಷನ್ ನಿಂತ್ಕೋಬೇಕು ಅಂತ. ಮಂತ್ರಿಗಳು ಹೇಳಿದ್ರು, ಬೇಡವೇ ಬೇಡ, ಇದು ಹೋಗುತ್ತೆ ಅದು ಹೋಗುತ್ತೆ, ನಮ್ಗೆ ಸಾವಾಸ ಬೇಡ ಅಂತ. ಯಾಕೆಂದ್ರೆ ನನಗೊಬ್ಬ ಕಾಂಗ್ರೆಸ್ ಮಿತ್ರ ಹೇಳಿದ, ನರೇಂದ್ರ ಮೋದಿ ಎಲ್ಲಿ ಬಂದು ಭಾಷಣ ಮಾಡ್ತಾರೋ, ಚೆನ್ನಾಗಿದೆ ಕೇಳಿಸ್ಕೊಳ್ಳಿ, ನರೇಂದ್ರ ಮೋದಿ ಎಲ್ಲಿ ಬಂದು ಭಾಷಣ ಮಾಡ್ತಾರೋ ಅಲ್ಲಿ ಕಾಂಗ್ರೆಸ್ ಸೋಲುತ್ತೆ. ಅಷ್ಟೇ ಅಲ್ಲ, ಎಲ್ಲಿ ನರೇಂದ್ರ ಮೋದಿಯವರು ವಿಮಾನ ಹಾರಿ ಹೋಗುತ್ತೋ ಆ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಸೋಲುತ್ತೆ ಅಂತ. ಇದು ನರೇಂದ್ರ ಮೋದಿಯವರ ಕೆಪಾಸಿಟಿ ಇವತ್ತು. ಅಂತ ನರೇಂದ್ರ ಮೋದಿಯವರ ಕುರಿತಂತೆ ನಿಮ್ಮೊಂದಿಗೆ 4 ಮಾತಾಡ್ಲಿಕ್ಕೋಸ್ಕರ ನಾನು ಬಂದಿದ್ದೀನಿ. ಇದು ಮೊದಲನೇ ಬಾರಿ ಅಲ್ಲ. 2014ರಲ್ಲಿ ಬಂದಿದ್ದೀನಿ, 2019ರಲ್ಲಿ ಬಂದಿದ್ದೀನಿ, 2024ರಲ್ಲೂ ಬರ್ತೀನಿ. 2029ರಲ್ಲಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಅಂದ್ರೆ ಆಗ್ಲೂ ಬರ್ತೀನಿ. ಯಾಕೆ ಅಂತಂದ್ರೆ ಈ ದೇಶಕ್ಕೆ ನರೇಂದ್ರ ಮೋದಿ ಅಂತವ್ರು ಬೇಕು ಅನ್ನೋ ಕಾರಣಕ್ಕೋಸ್ಕರ. ಮಿತ್ರ, ನಾನು ತುಂಬಾ ತಡ ಮಾಡೋದಿಲ್ಲ. ಈ ಬಾರಿ ನಾನು LED ಸ್ಕ್ರೀನ್ ತಗೊಂಡ್ ಬಂದಿದ್ದೀನಿ ನಿಮ್ಮ ಹತ್ರ ಮಾತನಾಡ್ಲಿಕ್ಕೋಸ್ಕರ. ಯಾಕೆ ಗೊತ್ತೇನು? ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ, ನನ್ನ 3 ಗಂಟೆ ಭಾಷಣದಲ್ಲಿ ಒಂದು 30 ಸೆಕೆಂಡ್ ಭಾಷಣವನ್ನ ಕಟ್ ಮಾಡಿ ಚಕ್ರವರ್ತಿ ಸುಳ್ಳು ಹೇಳ್ತಾರೆ ನೋಡಿ ಅಂತ 3 ಗಂಟೆ ಭಾಷಣದಲ್ಲಿ 30 ಸೆಕೆಂಡ್ ಕಟ್ ಮಾಡಿ ಹೇಳ್ತಾರೆ.
ಚಕ್ರವರ್ತಿ ಸುಳ್ಳು ಹೇಳ್ತಾರೆ ಅಂತ. ಕಾಂಗ್ರೆಸ್ಸಿಗರ ದಡ್ಡತನದ ಬಗ್ಗೆ ನಾನೇನು ಮಾತನಾಡಬೇಕಾದ ಅಗತ್ಯ ಇಲ್ಲ. ಯಾಕೆ ಅಂದ್ರೆ ಕಾಂಗ್ರೆಸ್ಸಿಗರ ಪಾಲಿಗೆ ಅತ್ಯಂತ ಬುದ್ಧಿವಂತ ಅಂದ್ರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿನ ಬುದ್ಧಿವಂತ ಅಂತ ಅನ್ಕೊಳ್ಳೋರ ದಡ್ಡತನದ ಬಗ್ಗೆ ನಾನು ಏನ್ ಮಾತಾಡ್ಲಿ. ಆದ್ರೂ ಕಾಂಗ್ರೆಸ್ಸಿಗರು ಯಾರು ದಾರಿ ತಪ್ಪಿಸಬಾರದು ಅಂತ ವಿತ್ ಪ್ರೂಫ್ ಬಂದಿರೋದು ನಾನು ಈ ಸಲ. ನಾನು ಏನನ್ನು ಮಾತಾಡ್ತೀನೋ ಅದಕ್ಕೆ ಪುರಾವೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಸೊ ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು ಕಾಂಗ್ರೆಸ್ಸಿಗರು ಇಟ್ಟು ದಿನ ಎಷ್ಟು ಮೋಸ ಮಾಡಿದ್ರು ಸಮಾಜಕ್ಕೆ ಅಂತ. 2 ವರ್ಷಗಳ ಕಾಲ ಕಾಂಗ್ರೆಸ್ಸಿಗರು ನನ್ನ ಮೇಲೆ ಕಲ್ಲೆಸೆದ್ರು, ಚಕ್ರವರ್ತಿ ಸುಳ್ಳು ಹೇಳ್ತಾನೆ ಅಂತ. ನನಗೆ ಎಲ್ಲರೂ ಕೇಳಿದ್ರು ನೀವು ಉತ್ತರ ಕೊಡಲ್ವಾ ಅಂತ. ನಾನಂದ್ರೆ ನನಗೆ ಉತ್ತರ ಕೊಡೋ ಟೈಮ್ ಇದಲ್ಲ. ಎಲ್ಲ ಕಲ್ಲನ್ನು ಸಂಗ್ರಹಿಸಿ ಅಡಿಪಾಯಿಗೆ ಹಾಕಿ ಭವ್ಯ ಬಂಗಲೆ ಕಟ್ತೀನಿ ನಾನು, ನೋಡ್ತಾ ಇರಿ ಅಂತ. ಅವರೆಲ್ಲ ಏನೇನ್ ಸುಳ್ಳು ಅಂತಂದ್ರು ಅದಕ್ಕೆ ಸತ್ಯ ಯಾವುದು ಅಂತ ಪ್ರೂವ್ ಮಾಡಿದ್ರೆ ನಾನು ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳಬೇಕಾಗಿರೋ ಕೆಲಸ ಮುಗಿಯುತ್ತೆ ಅಂತ ನನ್ಗೆ ಗೊತ್ತಿತ್ತು. ಅವ್ರು ಯಾವ್ದಾವ್ದನ್ನು ಸುಳ್ಳು ಅಂತ ಹೇಳಿದ್ದಾರೋ ಅವೆಲ್ಲವನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ್ಯಾಟ್. ಮೊದಲನೇದಾಗಿ ನಾನು ಇವತ್ತು ನರೇಂದ್ರ ಮೋದಿ ಅವ್ರ ಪರಿಚಯ ಮಾಡಿಸ್ಕೊಡ್ತೇನೆ. ವಾಸ್ತವವಾಗಿ ಹೆಂಗಿರುತ್ತೆ ಅಂತಂದ್ರೆ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಪರಿಚಯ ಮಾಡಿಕೊಡ್ಬೇಕು. ನಾನು ನನ್ನ ಪರಿಚಯಕ್ಕೂ ಇದಕ್ಕೂ ಸಮಯ ಕೊಡೋದೇ ಇಲ್ಲ. ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡೋದು ಎಷ್ಟಿದೆ ಅಂತಂದ್ರೆ ಅದರಲ್ಲಿ ಪರಿಚಯಕ್ಕೆ ಸಣ್ಣ ಪುಟ್ಟ ಕೆಲಸಕ್ಕೆ ಅವಕಾಶವೇ ಕೊಡಬಾರದು ಅಂತ ನಾನು ಯಾವುದಕ್ಕೂ ಅವಕಾಶ ಕೊಡಲ್ಲ. ಆದ್ರೆ ನರೇಂದ್ರ ಮೋದಿ ಅವ್ರ ಪರಿಚಯ ಅಂದ್ರೆ ಬಹಳ ಜನರಿಗೆ ಅನ್ನಿಸ್ಬೋದು ನಮಗೇನ್ ನೀ ನರೇಂದ್ರ ಮೋದಿ ಅವ್ರ ಪರಿಚಯ ಮಾಡ್ಕೊಡೋದು, 10 ವರ್ಷಗಳಿಂದ ಪ್ರಧಾನಮಂತ್ರಿಯಾಗಿ ನೋಡಿದ್ದೀವಿ ಅಂತ. ಬಟ್ ಒಂದು ಡಿಫ್ರೆಂಟ್ ಆಗಿರುವಂತ ಪರಿಚಯವನ್ನ ನಿಮ್ ಮುಂದೆ ಇಡ್ತೀನಿ, ನೋಡ್ತಾ ಹೋಗಿ. ಮೊದಲನೇದು, ಕಳೆದ 10 ವರ್ಷಗಳಲ್ಲಿ ಈ ದೇಶದಲ್ಲಿ ಒಂದೇ ಒಂದು ರಜೆ ಇಲ್ಲದೆ ಈ ದೇಶದ ಜನರ ಸೇವೆ ಮಾಡಿದ ಮೊದಲ ಪ್ರಧಾನ ಸೇವಕ ಅಂತ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ. 10 ವರ್ಷಗಳಲ್ಲಿ ಒಂದು ರಜೆ ಇಲ್ಲ. ಮಿತ್ರೆ, ಪ್ರತಿನಿತ್ಯ 18 ಗಂಟೆ ಕೆಲಸ ಮಾಡ್ತಾರೆ. ಇದು ನಾನು ಹೇಳಬೇಕು ಅಂತಲ್ಲ, ಒಂದು ಪತ್ರಿಕೆ ರಿಪೋರ್ಟ್ ಮಾಡುತ್ತೆ. 9 ವರ್ಷಗಳ ಆದಾಗ ಒಂದು ಪತ್ರಿಕೆ ರಿಪೋರ್ಟ್ ಮಾಡಿತು. 9 ವರ್ಷಗಳಾದಾಗ ಒಂದು RTI ಅಪ್ಲಿಕೇಶನ್ ಹಾಕಿದ್ರು. RTI ಅಪ್ಲಿಕೇಶನ್ ನಲ್ಲಿ ಹೇಳಿದ್ರು ನರೇಂದ್ರ ಮೋದಿ ರಜೆ ತೆಗೆದುಕೊಂಡಿಲ್ಲ. ಒಂದೇ ಕೆಲಸ ಒಂದು 5 ದಿನ ಮಾಡಿದ್ರೆ ಶನಿವಾರ ಭಾನುವಾರ ರಜೆ ಸಿಕ್ಕಿದ್ರೆ ಸಾಕಪ್ಪ ಅಂತ ನಾವು ಕಾಯ್ತಿರ್ತೀವಿ. ಅವಾಗ ಹುಷಾರ್ ತಪ್ಪುತ್ತೆ. ನರೇಂದ್ರ ಮೋದಿ ಈ ಪುಣ್ಯಾತ್ಮನಿಗೆ 10 ವರ್ಷಗಳಿಂದ ಜ್ವರ ಬಂದು ಮಲ್ಕೊಂಡಿಲ್ಲ ರೀ ಪುಣ್ಯಾತ್ಮ. ಈ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ನನ್ನ ಪರಿವಾರದವರೊಂದಿಗೆ ಸುತ್ತಾಡ್ಲಿಕ್ಕೆ ಹೋಗ್ತೀನಿ ಅಂತ ಒಂದು 4 ದಿನ ರಜೆ ತಗೊಂಡಿಲ್ಲ ರೀ. ಯಾರಿಗೋಸ್ಕರ ಅಂತಂದ್ರೆ ನನಗೋಸ್ಕರ ಮತ್ತು ನಿಮಗೋಸ್ಕರ, ನಮ್ಮ ಬದುಕು ಚೆನ್ನಾಗಿರ್ಬೇಕು ಅಂತ ತನ್ನ ಬದುಕನ್ನ ಹಿಂಡಿಕೊಂಡಿರುವಂತವ್ರು ಯಾರಾದ್ರೂ ಇದ್ರೆ ಅದು ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ನುವಂತ ಹೆಮ್ಮೆ ಇದೆ. ಮಿತ್ರ, ಈ ದೇಶದ ಎಲ್ಲ ಪ್ರಧಾನಮಂತ್ರಿಗಳು ಅಷ್ಟೇ ಅಲ್ಲ, ಈ ದೇಶದ ಬಹುತೇಕ ಪೊಲಿಟಿಕಲ್ ಲೀಡರ್ಗಳು ಅವರು MLA ಗಳಾಗ್ತಾರೆ, MP ಗಳಾಗ್ತಾರೆ, ಅವರು ಮಿನಿಸ್ಟರ್ ಆಗ್ಬೋದು, ಅವರು CM ಆಗ್ಬೋದು. ಪ್ರಮಾಣ ವಚನಕ್ಕೆ ಯಾರನ್ನು ಕರೆಸ್ತಾರೋ ಗೊತ್ತಾ? ತಮ್ಮ ಜಾತಿಗೆ ಸೇರಿದ ಕೆಲವು ಸ್ವಾಮಿಗಳು, ತಮ್ಮ ಪರಿವಾರದವ್ರು ಕೆಲವರು, ತಮ್ಮ ಫ್ರೆಂಡ್ಸ್ ಕೆಲವರನ್ನ ಮುಂದಿಟ್ಕೊಂಡು ಬಹಳ ಖುಷಿಯಿಂದ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದ್ರೆ ನನ್ನ ದೇಶದ ಪ್ರಧಾನಮಂತ್ರಿ ಮೊದಲನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಏನ್ ಮಾಡಿದ್ರು ಗೊತ್ತಾ? ಸಾರ್ಕ್ ದೇಶದ ಮುಖ್ಯಸ್ಥರನ್ನು ಕರೆದ್ರು. ಸಾರ್ಕ್ ಅಂದ್ರೆ ಸೌತ್ ಏಷಿಯನ್ ಕಂಟ್ರೀಸ್. ಅದರಲ್ಲಿ ಬರ್ಮಾ ಬರುತ್ತೆ, ಮಯನ್ಮಾರ್ ಬರುತ್ತೆ, ಭೂತಾನ್ ಬರುತ್ತೆ, ಅದರಲ್ಲಿ ಶ್ರೀಲಂಕಾ ಬರುತ್ತೆ, ಅಫ್ಘಾನಿಸ್ತಾನ್ ಬರುತ್ತೆ, ಅದರಲ್ಲಿ ಬಾಂಗ್ಲಾದೇಶ ಇದೆ, ಪಾಕಿಸ್ತಾನನೂ ಇದೆ. ಇವ್ರಿಗೆಲ್ಲ ಪತ್ರ ಬರೆದು ಹೇಳಿದ್ರು ನಾನು ಪ್ರಮಾಣ ವಚನ ತಗೊಳ್ತಾ ಇದ್ದೀನಿ ಬನ್ನಿ ಎಲ್ಲ ಅಂತ. ಪಾಕಿಸ್ತಾನ ಮೊದಲು ರಿಲಕ್ಟೆಂಟ್ ಆಗಿತ್ತು, ಬರ್ಲೋ ಬೇಡವೋ ಅಂತ ಜಗತ್ತೆಲ್ಲ ಉಗಿತು. ನರೇಂದ್ರ ಮೋದಿ ಕರೆದಾಗ ಬಾಯಿ ಮುಚ್ಕೊಂಡು ಹೋಗು ಅಂತ. ಅವ್ರು ಬಂದಾಗ ಹೆಂಗಿತ್ತು ಅಂತಂದ್ರೆ ನೀವು ನೋಡಿ, ಅವ್ರು ಬಂದಾಗ ಹೇಗಿತ್ತು ಅಂತಂದ್ರೆ ಎರಡನೇದು ಕಣ, ನೀನು ಅಲರ್ಟ್ ಆಗಿರ್ಬೇಕು, ಇಲ್ಲ ಎದ್ದೋಗ್ಬೇಕು ಇಲ್ಲಿಂದ. ಎರಡನೇದು, ಅವ್ರು ಬಂದಾಗ ಹೇಗಿತ್ತು ಅಂತಂದ್ರೆ ಎಲ್ಲ ಜನರನ್ನ ನಿಲ್ಲಿಸ್ಕೊಂಡು ಅವ್ರು ಮಾಡಿದ್ರು. ನೀವು ನೋಡಬೇಕು ಹೇಗಿತ್ತು ಅಂತಂದ್ರೆ, ಒಬ್ಬ ರಾಜ ಹಿಂದಿನ ದಿನಗಳಲ್ಲಿ ಆತ ರಾಜನಾಗಿ ಸಿಂಹಾಸನದ ಮೇಲೆ ಕೂತಾಗ ಸಾಮಂತ ರಾಜರನ್ನ ಕೂರಿಸ್ಕೊಂಡು ನಿಮ್ಮೆಲ್ಲರ ಚಕ್ರವರ್ತಿ ನಾನು ಅಂತ ಹೇಳೋದಿತ್ತಲ್ಲ, ನರೇಂದ್ರ ಮೋದಿ ಹಾಗೆ ಪಾಕಿಸ್ತಾನದವರನ್ನು ಕೂರಿಸ್ಕೊಂಡು ನಿಮ್ಮ ಅಪ್ಪ ನಮ್ಮ ಭಾರತಾನೇ ಅನ್ನೋದನ್ನ ಹೇಳೋದಿತ್ತಲ್ಲ, ಹಂಗ ಅನ್ನಿಸ್ತಾ ಇತ್ತು ನರೇಂದ್ರ ಮೋದಿ ಮಾಡಿದ ಕೆಲಸ. ಆ ತರ ಮಾಡಿದ ಈ ದೇಶದ ಮೊದಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ನೋದು ನಾವೆಲ್ಲ ಗೊತ್ತಿರಬೇಕು. ಮಿತ್ರ, ನಮ್ಗೆಲ್ಲ ಗೊತ್ತಿರಲಿ ನರೇಂದ್ರ
ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ, ಜನರನ್ನ ಮುಟ್ಲಿಕ್ಕೆ ಒಂದು ಬಹಿರಂಗ ಸಭೆಗಳು, ಇಲ್ಲ ಮೊಬೈಲು, ಇಲ್ಲ ವಾಟ್ಸಪ್ ನಲ್ಲಿ ಮೆಸೇಜು, ಇವುಗಳನ್ನು ಬಳಸ್ತೀವಿ. ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಪ್ರಧಾನಿ ಆದ ತಕ್ಷಣ ನಿಶ್ಚಯ ಮಾಡಿದ್ರು, ಈ ದೇಶದಲ್ಲಿ ಜನ ಮರ್ತು ಹೋಗಿರುವಂತ ರೇಡಿಯೋ ನಾವು ಬಳಸ್ಕೊಳ್ಬೇಕು ಅಂತ ನರೇಂದ್ರ ಮೋದಿ ಅವರು ರೇಡಿಯೋದ ಮನ್ ಕಿ ಬಾತ್ ನ ಮೂಲಕ 23 ಭಾಷೆಗಳಲ್ಲಿ ಈ ದೇಶದ 98% ಜನರನ್ನ ಮುಟ್ಟಿದ ಈ ದೇಶದ ಮೊದಲ ಪ್ರಧಾನಿ ಮತ್ತು ಏಕೈಕ ಪ್ರಧಾನಿ ಅದು ನರೇಂದ್ರ ಮೋದಿ ಅವರು ಅಂತ. ಇನ್ಯಾರೂ ಈ ಪ್ರಯತ್ನ ಮಾಡಲಿಲ್ಲ. ರೇಡಿಯೋ ತುಂಬಾ ಪಾಪ್ಯುಲರ್ ಆದ ಕಾಲಕ್ಕೆ ಇದ್ದ ಪ್ರಧಾನಮಂತ್ರಿಯೂ ಕೂಡ ರೇಡಿಯೋನ ಬಳಸ್ಕೊಂಡು ನಮ್ಮನ್ನು ಮುಟ್ಲಿಲ್ಲ. ಆದ್ರೆ ನರೇಂದ್ರ ಮೋದಿ ಈ ಕೆಲಸ ಮಾಡಿದ್ರು. ಆದ್ರೆ ಇಷ್ಟೇ ಆಗಿದ್ರೆ ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಬಹಳ ವಿಶೇಷವಾಗಿ ಮಾತನಾಡೋದೇನಿರಲಿಲ್ಲ. ನರೇಂದ್ರ ಮೋದಿಯವ್ರ ವೈಶಿಷ್ಟ್ಯ ಏನ್ ಗೊತ್ತೇ? ಜಗತ್ತಿನ ಯಾವ ಮೂಲೆಗೆ ಹೋದ್ರು ತಾವು ಅನುಸರಿಸುವ ಹಿಂದೂ ಸಂಸ್ಕೃತಿಯನ್ನ ಒಂದಿಂಚು ಬಿಟ್ಟು ಕೊಡದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮಿತ್ರ, ನಾವು ಕೂಡ ಹಂಗಿಲ್ಲ ರೀ. ನಾವು ಹೆಂಗಿದೀವಿ ಗೊತ್ತಾ? ಮನೆಯಲ್ಲಿ ಆರ್ಥೋಡಾಕ್ಸ್ ಆಗಿರುವಂತ ಯಾವುದೋ ಒಂದು ಪಂಥವನ್ನ ಅನುಸರಿಸ್ತೀವಿ. ನಮ್ಮ ಮನೆಯಲ್ಲಿ ನಾನ್ ವೆಜಿಟೇರಿಯನ್ ತಿನ್ನೋದಿಲ್ಲ ಅಂತ ಇಟ್ಕೊಳ್ಳಿ. ಬೆಂಗಳೂರಿಗೆ ಹೋದ್ರೆ ಹುಡುಗ ಕೆಲಸಕ್ಕೆ ನಾನ್ ವೆಜ್ ತಿನ್ನೋದು ಕಲ್ತು ಬರ್ತಾನೆ. ಯಾಕೆ ಗೊತ್ತಾ? ಮಮ್ಮಿ, ನನ್ನ ಆಫೀಸ್ನಲ್ಲಿರೋರು ಎಲ್ಲರೂ ನಾನ್ ವೆಜ್ ತಿಂತಾರೆ ಮಮ್ಮಿ, ನಾನು ಹೆಂಗ್ ಸುಮ್ಮನೆ ಇರಲಿ ಅಂತ. ನಮ್ಮ ಮಕ್ಕಳು ಹೆಂಗಾಗ್ಬಿಡ್ತಾರೆ ಅಂತಂದ್ರೆ ಹೆಂಡ ಕುಡಿಯೋದು ಕಲ್ತು ಬರ್ತಾರೆ. ಯಾಕೆ ಅಂದ್ರೆ ನಮ್ಮ ಬಾಸ್ ಪಾರ್ಟಿ ಕರೆದಾಗ ಅವ್ರ ಜೊತೆ ಕುಡಿದೆ ಹೋದ್ರೆ ತಪ್ಪಾಗುತ್ತೆ ಮಮ್ಮಿ ಅಂತ ಕಲ್ತ್ಕೊಂಡ್ ಬರ್ತಾರೆ. ಮನೆಯಲ್ಲಿ ಕಲಿಸಿದ್ದನ್ನ ಮರ್ತೋಗ್ತಾರೆ. ಆದ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಗಿದ್ದಾರೆ ಅಂತಂದ್ರೆ, ಶ್ವೇತಭವನಕ್ಕೆ ಅಮೆರಿಕಕ್ಕೆ ಹೋದ್ರೂ ಕೂಡ ನವರಾತ್ರಿ ಉಪವಾಸ ಬಿಡದ ಈ ದೇಶದ ಅಪರೂಪದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮಿತ್ರ, ಇದು ಇತ್ತೀಚಿನ ಫೋಟೋ. ನರೇಂದ್ರ ಮೋದಿ ಅವರನ್ನ ಅಮೆರಿಕಕ್ಕೆ ಕರೆಸಿದ್ರು ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿ. ಈ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿದಾಗ ನರೇಂದ್ರ ಮೋದಿ ಏನ್ ಅಮೆರಿಕಕ್ಕೆ ಹೋಗಿದ್ರು, ವೆಜಿಟೇರಿಯನ್ ನರೇಂದ್ರ ಮೋದಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷವಾದ ಅಡಿಗೆ ಭಟ್ರನ್ನು ಕರೆಸಿ ಅವರಿಗೋಸ್ಕರ ವೆಜಿಟೇರಿಯನ್ ಅಡಿಗೆ ಮಾಡಿಸ್ಬೇಕಾಯ್ತಲ್ಲ. ಅಮೆರಿಕಾದ ಶ್ವೇತಭವನದ ರೆಕಾರ್ಡ್ ಇರಬಹುದು ಅಂತ ನನ್ಗನ್ಸುತ್ತೆ. ಹಿಂದಿನ ಯಾವ ಪ್ರಧಾನಿಯೂ ಹಿಂಗಿರ್ಲಿಕ್ಕಿಲ್ಲ. ಇದು ತುಂಬಾ ಸಾಮಾನ್ಯ ಅನಿಸಿದ್ರೆ ಮಧ್ಯದಲ್ಲಿ ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡುತ್ತೆ. ನನಗೂ ಅದನ್ನು ಓದಿದಾಗ ಗೂಸ್ ಬಂಪ್ಸ್ ಕೂದಲೆಲ್ಲ ಎದ್ದು ನಿಂತ್ಬಿಡುತ್ತೆ. ಯಾಕೆ ಗೊತ್ತಾ? ಯುನೈಟೆಡ್ ಅರಬ್ ಎಮಿರೇಟ್ಸ್ ಮುಸ್ಲಿಂ ರಾಷ್ಟ್ರಕ್ಕೆ ನರೇಂದ್ರ ಮೋದಿ ಹೋಗಿದ್ದಾಗ ಅಲ್ಲಿನ ಶೇಖ್ಗಳು ಹೇಳಿದ್ರಂತೆ, ಅಲ್ಲಿನ ಪ್ರಮುಖರು ಹೇಳಿದ್ರಂತೆ, ನಮ್ಮ ಫ್ರೆಂಡ್ ಮೋದಿ ನಮ್ಮ ದೇಶದಲ್ಲಿ ಇರೋವರೆಗೂ ನಾವು ಯಾರು ನಾನ್ ವೆಜ್ ತಿನ್ನಬಾರದು ಅಂತ. ಮುಸ್ಲಿಂ ರಾಷ್ಟ್ರದಲ್ಲೂ ಕೂಡ ನಾನ್ ವೆಜ್ ಬಿಟ್ರಲ್ಲ ಅವರು, ಅದು ನರೇಂದ್ರ ಮೋದಿ ಕಲಿಸಿಕೊಟ್ಟಿದ್ದು. ನಮ್ಮವ್ರು ಹೆಂಗಿದ್ದಾರೆ ಅಂತಂದ್ರೆ, ಅವರು ಕಟ್ಟರ್ ವೆಜಿಟೇರಿಯನ್ ಇರ್ತಾರೆ, ಆದ್ರೆ ಇಫ್ತಾರ್ ಕೂಟಕ್ಕೆ ಹೋದಾಗ ಒಂದ್ ಸಣ್ಣ ತಿಂದ್ಬಿಡೋಣ ಅಂತ, ಅವ್ರಿಗೆ ಬೇಜಾರು ಮಾಡಬಾರದು ಅಂತ ತಿನ್ನೋ ಕಾಲಕ್ಕೆ ಮುಸಲ್ಮಾನ್ ರಾಷ್ಟ್ರದ ಜನರಿಗೂ ಕೂಡ ವೆಜಿಟೇರಿಯನ್ ನ ಪಾಠ ಬೋಧಿಸ್ಲಿಕ್ಕೆ ಸಾಧ್ಯವಾಯ್ತಲ್ಲ, ಅದು ನನ್ನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾಧನೆ ಅಂತ. ಮಿತ್ರ, ವೆಜಿಟೇರಿಯನ್ ಸರಿಯೋ ತಪ್ಪೋ ಅಂತ ನಾನು ಹೇಳಲ್ಲ. ಆದ್ರೆ ತಾನು ನಂಬಿಕೊಂಡ ಸಿದ್ಧಾಂತವನ್ನ ಪ್ರಾಣ ಹೋಗುತ್ತೆ ಎಂದ್ರು ಬಿಡದೆ ಇರುವಂತ ಅಪರೂಪದ ಪ್ರಧಾನಿ ಯಾರಾದ್ರೂ ನೋಡಿದ್ರೆ ಅದು ಈ ದೇಶ ಕಳೆದ 10 ವರ್ಷಗಳಿಂದ ನೋಡಿದೆ ಅಂತ. ಮಿತ್ರ, ಹಬ್ಬ ಆಚರಣೆ ಮಾಡುವ ವಿಚಾರ ಬಂದಾಗ ನಮಗೆ ನಮ್ಮ ಪರಿವಾರ ಇದೆ. ನಾವು ನಮ್ಮ ಪರಿವಾರ ಜೊತೆಗೆ ಹಬ್ಬ ಆಚರಣೆ ಮಾಡ್ತೀವಿ. ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ, ಅಕ್ಕ ತಂಗಿ, ನಮ್ಮ ಫ್ರೆಂಡ್ಸು, ಅವರುಗಳ ಜೊತೆ ಹಬ್ಬ ಮಾಡ್ತೀವಿ. ನನ್ನ ದೇಶದ ಪ್ರಧಾನಮಂತ್ರಿ ಕಳೆದ 10 ವರ್ಷಗಳಿಂದ ದೀಪಾವಳಿಯನ್ನ ಆಚರಣೆ ಮಾಡಿರೋದು ಈ ಪರಿವಾರದೊಂದಿಗೆ. ಕಳೆದ 10 ವರ್ಷಗಳಿಂದ ಬಿಟ್ಟು ಬಿಡದೆ ದೀಪಾವಳಿಯನ್ನ ಸೈನಿಕರೊಂದಿಗೆ ಆಚರಣೆ ಮಾಡಿರುವ ಏಕೈಕ ಪ್ರಧಾನಿ ನರೇಂದ್ರ